ಇನ್ನು ಜಾರ್ಖಂಡ್ ಮುಖ್ಯಮಂತ್ರಿಯ ನಿವಾಸದ ಮೇಲೆ ಇವತ್ತು ದಾಳಿ ನಡೆದಿದೆ. ದಾಳಿಯ ಸಂದರ್ಭದಲ್ಲಿ ಈಗ ಮುಖ್ಯಮಂತ್ರಿಗಳೇ ನಾಪತ್ತೆ ಆಗಿಬಿಟ್ಟಿದ್ದಾರೆ. ಜಾರ್ಖಂಡ್ ಸಿಎಂ ಸೋರೆನ್ ನಿವಾಸದ ಮೇಲೆ ಇಡೀ ದಾಳಿ ನಡೆಸಿತು. ಕಂತೆ ನೋಟನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. 36 ಲಕ್ಷ ರೂಪಾಯಿಯನ್ನು ಈಗ ಇಡಿ ವಶಪಡಿಸಿಕೊಂಡಿದೆ. 2 BMW ಕಾರ್ಗಳನ್ನು ಇಡಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಇಡಿ ದಾಳಿ ಬಳಿಕ ಸಿಎಂ ಹೇಮಂತ್ ಸೊರೇನ್ ನಾಪತ್ತೆ ಆಗಿದ್ದಾರೆ. ಇನ್ನೂ ಕೂಡ ಹೇಮಂತ್ ಸೊರೇನ್ ಸುಳಿವೇ ಸಿಗ್ತಾ ಇಲ್ವಂತೆ. ಜಾರ್ಖಂಡ್ನಲ್ಲಿ ಎಲ್ಲಿ ಹೋಗಿದ್ದಾರೆ ಏನು ಅಂತ ಗೊತ್ತೇ ಆಗಿಲ್ಲ. ಸೊ ಅಲ್ಲಿ ನೇರವಾಗಿ ಇಡಿ ಅವರು ದಾಳಿ ಮಾಡಿದ ನಂತರ ಅವರ ಮನೆಯಲ್ಲಿ ಸಿಕ್ಕಿದ್ದು 36 ಲಕ್ಷ, ಜೊತೆಗೆ 2 BMW ಕಾರ್. ಇರಬಾರ್ದು ಅಂತ ಏನಿಲ್ಲ, ಅದಕ್ಕೆ ಸರಿಯಾದಂತಹ ದಾಖಲೆಗಳನ್ನು ಕೊಟ್ಟರೆ, ಎಲ್ಲಿಂದ ಬಂದಿದೆ ಏನು ಅಂತ ಕೊಟ್ಟರೆ ಮುಗಿದೋಯ್ತಪ್ಪ. ಅದಕ್ಕೆ ತಪ್ಪಿಸ್ಕೊಂಡು ಓಡಾಡುವಂಥದ್ದು ಏನಿದೆ, ನಾಪತ್ತೆ ಆಗುವಂಥದ್ದು ಏನಿದೆ? ಹೌದು, ಮುಖ್ಯಮಂತ್ರಿಗಳಿಗೆ ಬರುವಂಥ ಸಂಬಳ ಎಷ್ಟು? ಆ ದುಡ್ಡಿದೆಯೋ? ಬಿಸ್ನೆಸ್ ಮಾಡ್ತಾಯಿದ್ರೆ ಅದರ ದುಡ್ಡಿದೆಯೋ? ಅದಕ್ಕೆ ದಾಖಲೆಗಳನ್ನು ಕೊಡಬೇಕಷ್ಟೆ. BMW ಕಾರ್ ಇದ್ರೆ ತಪ್ಪೇನಿದೆ? ಅದನ್ನು ತೊಗೊಂಡಿದ್ದು ಯಾವ ದುಡ್ಡಲ್ಲಿ ತೊಗೊಂಡಿದ್ದು, ಹೆಂಗೆ ಬಂತು? ಅಥವಾ ಯಾರಾದರೂ ಗಿಫ್ಟ್ ಕೊಟ್ರಾ? ಮುಖ್ಯಮಂತ್ರಿ ಆಗಿದ್ದಂಥವರಿಗೆ ಯಾರಾದರೂ ಗಿಫ್ಟ್ ಕೊಟ್ಟರೆ ಅದು ಅವ್ರ ಸ್ವಂತಕ್ಕಾಗೋದಿಲ್ಲ ಅದು. ಸೊ ಹಾಗಾಗಿ ಇಲ್ಲಿ ಗಿಫ್ಟ್ ಅಂತ ಇದೆಯೋ, ಅವರೇ ಖರೀದಿ ಮಾಡಿದ್ರು ತೊಂದರೆ ಇಲ್ಲ. ಅದ್ರದ್ದು ಎಲ್ಲಿಂದ ಬಂದಿದೆ ಅನ್ನೋ ದಾಖಲೆ ಕೊಡಬೇಕು. ಅದಕ್ಕೆ ನಾಪತ್ತೆ ಆಗುವಂಥದ್ದೇನು? ಸಂಪರ್ಕಕ್ಕೆ ಸಿಗಲಾರ್ದು ಎಲ್ಲೋ ಹೋಗಿಬಿಟ್ಟಿದ್ದಾರೆ, ಇನ್ನೂ ಕೂಡ ಸಿಗ್ತಾ ಇಲ್ಲ ಅಂದರೆ ಏನಾದ್ರ ಅರ್ಥ? ಒಬ್ಬ ಮುಖ್ಯಮಂತ್ರಿ ವಿಚಾರದಲ್ಲಿ ಭಾಳಷ್ಟು ಜನರಿಗೆ ಅನಿಸಿರುತ್ತೆ, ಮುಖ್ಯಮಂತ್ರಿಗಳ ನಿವಾಸದ ಮೇಲೂ ದಾಳಿ ಆಗುತ್ತಾ? ಅರೇ, ಅವರು ಪ್ರಜೆನೇ, ಅವರು ಇಡೀ IT ಇದರೊಳ ಅಡಿನೇ ಬರ್ತಾರೆ. ಅವರು ತಪ್ಪು ಮಾಡಿದರೂ ತಪ್ಪೇ, ಯಾರು ತಪ್ಪು ಮಾಡಿದರೂ ತಪ್ಪೇ. ಈಗ ಅದು ತಪ್ಪಾ ಸರಿನಾ ಅನ್ನುವಂಥದ್ದನ್ನು ನಿರ್ಧಾರ ಅಲ್ಲಿ ಮಾಡ್ತಾರೆ. ದುಡ್ಡು ಎಲ್ಲಿಂದ ಬಂತು ಏನು ಅನ್ನೋದ್ರ ದಾಖಲೆಗಳನ್ನು ಕೊಟ್ಟರೆ ಕ್ಲಿಯರ್ ಆಗೋಗುತ್ತೆ. ಅದಕ್ಕೆ ತಪ್ಪಿಸ್ಕೊಂಡು ಹೋಗುವಂಥದ್ದು ಅಗತ್ಯತೆಯೇ ಇಲ್ಲ. ಯಾವಾಗ ತಪ್ಪಿಸ್ಕೊಂಡು ಹೋಗ್ತಾರೆ? ಅದಕ್ಕೆ ಉತ್ತರ ಕೊಡೋಕ್ಕೆ ಇಲ್ಲ ಅಂತಂದಾಗ ಎಸ್ಕೇಪ್ ಆಗುವಂಥ ಕೆಲಸಗಳು ನಡೆಯುತ್ತೆ. ಅಥವಾ ಇನ್ನೇನಾದರೂ ಎಲ್ಲೆಲ್ಲೋ ಏನೋ ಇಡುವಂಥದ್ದನ್ನೆಲ್ಲ ಸರಿಯಾಗಿ ಇಡಕ್ಕೆ ಹೋಗಿದಾರ ಗೊತ್ತಿಲ್ಲ.